ಈಗ ನಾನು ಇನ್ನೂ ಬಹಳ ನನ್ನ ಅಚ್ಚುಮೆಚ್ಚಿನ ಅಂಬರೀಷ್ ಅಣ್ಣ ಅವರು ನಿಧನರಾದಂಥ ಸಂದರ್ಭದಲ್ಲಿ ಬಹುಶಃ ಸನ್ಮಾನ್ಯ ಕುಮಾರಣ್ಣ ಅವರು ನಡ್ಕೊಂಡಂಥ ರೀತಿ ಏನಿತ್ತು, ಇದು ಬಹುಶಃ ನಾನು ಅಂಬರೀಷ್ ಅಣ್ಣನ ಏನು ಭಾಳ ಹತ್ತಿರದಿಂದ ನೋಡಿದ್ದೇನೆ. ಕುಮಾರಣ್ಣ ಅವರು ಮತ್ತು ಅವರ ಒಂದು ಸಂಬಂಧ ಮತ್ತು ಅವರ ಬಾಂಧವ್ಯ ಏನಿತ್ತು ಅದು ಇಂದಿನಿಂದ ಅಲ್ಲ. ಕನ್ನಡ ಚಿತ್ರರಂಗದಲ್ಲಿ ಹಂಚಿಕೆದಾರರಾಗಿ ನಿರ್ಮಾಪಕರಾದಂಥ ಕುಮಾರಣ್ಣ ಅವರು ಜೊತೆಯಲ್ಲಿ ಅಂಬರೀಷ್ ಅಣ್ಣ ಅವ್ರನ್ನ ರಾಜಕೀಯಕ್ಕೆ ಕರೆ ತರಲಿಕ್ಕೆ ನಿರಂತರವಾಗಿ ಅವ್ರ ಜೊತೆ ಇದ್ದಂಥ ಒಡನಾಟ ಆ ದಿನಗಳಲ್ಲಿ ನಾನು ಕೂಡ ಚಿಕ್ಕ ವಯಸ್ಸಿನ ಹುಡುಗ, ಅವ್ರನ್ನ ಅವತ್ತಿಂದ ನೋಡ್ಕೊಂಬಂದ್ವು. ಕೊನೆಗೆ ಅವರು ನಮ್ಮನ್ನು ಬಿಟ್ಟೋದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು 2ನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದರು. ಆಗ ಅವ್ರಿಗೆ ಅರ್ಪಿಸಿದಂಥ ಗೌರವ ಅದೇ ಡಾಕ್ಟರ್ ವಿಷ್ಣುವರ್ಧನ್ ರವರು. ಅವರು ನಮ್ಮನ್ನು ಅಗಲೋದಂಥ ಸಂದರ್ಭದಲ್ಲಿ ಸರ್ಕಾರಗಳು ಯಾವ ರೀತಿ ಗೌರವ ಅರ್ಪಿಸಿದ್ರು? ಯಾಕೆ ಅವ್ರಿಗೆ ಸ್ಮಾರಕ ಕೊಡಬಾರ್ದಾಗಿತ್ತು? ನಾವೇನು ಬೇಡ ಅಂದಿದ್ವಾ? ಕುಮಾರಣ್ಣವ್ರು ಮೇಲ್ಪಂಕ್ತಿ ಯಾಕೆ ಕೊಟ್ಟೋದ್ರು? ಯಾವ ರೀತಿ ನಡೆಸ್ಕೋಬೇಕು ಕಲಾವಿದರನ್ನ ಅಂತ ಕನ್ನಡ ನಾಡಿನಲ್ಲಿ ಇದನ್ನ ಮಾಡ್ಬೋದಾಗಿತ್ತಲ್ಲ ಮುಂಬಂತ ಸರ್ಕಾರಗಳಲ್ಲಿ. ಅದೆಂಥದೋ ಫ್ಯಾನ್ ವಾರು ಗೀನ್ ವಾರು ಅನ್ನೋದಕ್ಕೆ ಯಾರಪ್ಪ ಸೃಷ್ಟಿ ಮಾಡಿರೋದು? ಗೌರವ ಕೊಡೋದೇ ತಪ್ಪ? ಅವ್ರಿಗೆಲ್ಲ ಏನ್ರಿ ಮಾತಾಡ್ತೀರಾ ರೀ? ಬಂದೊಂದು ಚುನಾವಣೆ ನಿಂತ್ಕೊಳಕ್ಕೆ ಹೇಳ್ರಿ ದಮ್ಮಿದ್ರೆ. ಮನೇಲಿ ಕೂತ್ಕೊಂಡು ಅಲ್ಲೆಲ್ಲ ಟ್ವಿಟರಲ್ಲಿ ಅದೆಂಥದ್ದು ಬರವಣಿಗೆ ನನಗೂ 1000 ಬರೀತೀನಿ ಈ ಥರ ಅವನ ಬಗ್ಗೆ ಯಾಕೆ ಮಾತಾಡ್ತೀರಾ? ನಡೀರಿ.